ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ವಿ. ಇದು ಬಂದು ನಿಮಗೆ ವೆಸ್ಟಿಗೆ ಸೌತ್ ಕಾರ್ನರ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇನ್ನೊಂದ್ಸತಿ ಹೇಳ್ತೀನಿ, ಇದು ವೆಸ್ಟಿಗೆ ಸೌತ್ ಕಾರ್ನರ್, ಈಸ್ಟ್ ಡೋರು. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ. ಹಾಗೆ ಮನೆ ಅಕ್ಕಪಕ್ಕ ಕೂಡ ನೋಡಿಸ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೆ ಇದು ಬಿಡಿ ಆಗಿರುತ್ತೆ. ಇನ್ನೊಂದ್ಸತಿ ನೋಡಿ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನೇನು ಇದೆ ಡೀಟೇಲ್ಸ್ ಆಗಿ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಿಮಗೆ MS ಗ್ರಿಲ್ ಕೊಟ್ಟಿದ್ದಾರೆ. ಗೇಟು ಫುಲ್ ಗೇಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇನ್ನೂ ಕಂಟ್ರೋಲ್ ಬಾಕ್ಸ್ ಬರುತ್ತೆ, ಇನ್ನೂ ಕವರ್ ಮಾಡಿಲ್ಲ. ಇವಾಗ ಸದ್ಯಕ್ಕೆ ಇದು ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾರು ಹೋಗೋಕ್ಕೆ ಜಾಗ ಕೊಟ್ಟಿದ್ದಾರೆ. 2 ಗೇಟ್ ಇದೆ, ಅಲ್ಲೊಂದು ಗೇಟ್ ಇದೆ ನಿಮಗೆ ಗಾಡಿ ಅಂದರೆ ಓಡಾಡೋಕ್ಕೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬಂದರೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಬರುತ್ತೆ. ನಿಮಗೆ ಧಾರಾಳವಾಗಿ ನೀವು 2 ಕಾರು ಆರಾಮಾಗಿ ನಿಲ್ಲಿಸ್ಕೋಬೋದು, ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ. ಈ ಕಾರಿಂದ ನೋಡಿಸ್ತೀನಿ ನೋಡಿ. ಅಲ್ಲಿ ಒಂದು ಕಾರು ಸ್ಟ್ರೈಟಾಗಿ, ಬೇಕಂದರೆ ಇಲ್ಲೂ ಒಂದು ಕಾರು ಸ್ಟ್ರೈಟಾಗಿ ನಿಲ್ಲಿಸ್ಕೋಬೋದು ನೀವು ಧಾರಾಳವಾಗಿ. ಇನ್ನೊಂದ್ಸತಿ ಅಡ್ರೆಸ್ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ BDA 2030 ಕಾರ್ನರ್ ಹೌಸು. ವೆಸ್ಟಿಗೆ ಸೌತ್ ಕಾರ್ನರ್ ಆಗಿರುತ್ತೆ. ವೆಸ್ಟ್ ಗೇಟ್ ಬರುತ್ತೆ, ಈಸ್ಟ್ ಡೋರ್ ಬರುತ್ತೆ ನಿಮಗೆ. ಓಕೆ, ಈ ಕಾರ್ನರಿಂದ ನೋಡಿಸ್ತೀನಿ. ಅವೆಲ್ಲ ಹೇಳ್ದಂಗೆ ನೀವು ಧಾರಾಳವಾಗಿ 2 ಕಾರ್ ನಿಲ್ಲಿಸಿ 3ರಿಂದ 4 ಬೈಕು ಆರಾಮಾಗಿ ನಿಲ್ಲಿಸ್ಬೋದು ನಿಮಗೆ. ಈ ವಿಡಿಯೋ ಫುಲ್ ನೋಡಿ. ಲಾಸ್ಟಲ್ಲಿ ನಾನು ಪ್ರೈಸಲ್ಲಿ ಇಡ್ತೀನಿ ನಾನು. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಇಲ್ಲಿ ಬಂದು ನಿಮಗೆ ಬೋರ್ ಹಾಕಿದ್ದಾರೆ. 1100 ಅಡಿ ಬೋರ್ ಹೋಗಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಸಂಪು ಬಂದಿದೆ, 9000 ಲೀಟ್ರ್ ಸಂಪು ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರವೇಶ. ನಿಮಗೆ ಪೇಂಟಿಂಗ್ ಎಲ್ಲ ಆಗಬೇಕು. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ. ಇನ್ನೂ 1 ಕೋಟ್ ಪೇಂಟಿಂಗ್ ಆಗಿದೆ, ಇನ್ನೊಂದು ಕೋಟ್ ಪೇಂಟಿಂಗ್ ಆಗುತ್ತೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಮೆಟ್ಲಿಗೆ. ಹಾಗೆ ಇಲ್ಲಿ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಯೂಸ್ವಲಾಗಿ ಕಾರ್ನರ್ ಹೌಸ್ ಕೇಳ್ತಾ ಇರ್ತಾರಲ್ಲ, ಅಂಥವ್ರಿಗೋಸ್ಕರ ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು. ಒಳ್ಳೆ ಏರಿಯಾನೇ ಅಂತ ಹೇಳ್ಬೋದು, ಡೆವಲಪ್ಮೆಂಟ್ ಏರಿಯಾ. ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆ ಆಗೋಗಿದೆ. ಓಕೆ, ಹಾಗೆ ಇಲ್ಲಿ ಬಾಗಿಲು ನೋಡಿಸ್ತೀನಿ ನಾನು ನಿಮಗೆ. ಇದು ಬಂದು ಈಸ್ಟ್ ಡೋರ್ ಆಗಿರುತ್ತೆ. ಮನೆ ಡೋರ್ ನೋಡ್ಬೋದು ನಿಮಗೆ. ಬಾಗಿಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಟೀಕುಡ್ಡಲ್ಲೇ ಆಗಿರುತ್ತೆ. ಬಾಗಿಲು, ಹೊಸಲು, ಹಾಗೆ ಕಿಟಕಿ ಎಲ್ಲ ಟೀಕುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಫಸ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. POC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದು ಕಾರ್ನರ್ ಹೌಸ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಈ ಕಡೆ ವೆಸ್ಟ್ ಸೈಡ್ ರೋಡ್ ಇರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ. ಬೆಳಕು ತುಂಬ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಕಿಟಕಿ ಓಪನ್ ಮಾಡಿದ್ರೆ ಗಾಳಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ಕಾರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ನೋಡ್ಬೋದು ನಿಮಗೆ TV ಯೂನಿಟ್ ಬಂದಿದೆ ನಿಮಗೆ ದೊಡ್ಡದಾಗಿ. ಮನೆ ಸುತ್ತಮುತ್ತ ಒಂದು ಸತಿ ನೋಡಿಸ್ತಾ ಇದ್ದೀನಿ. ಯೂಸ್ವಲಾಗಿ ನಿಮಗೆ ವೆಸ್ಟ್ ಗೇಟ್ ಇದ್ದರೆ ನಿಮಗೆ ನಾರ್ತ್ ಡೋರ್ ಕೊಡ್ತಾರೆ ಯೂಸ್ವಲಾಗಿ. ಇವರು ನಿಮಗೆ ಈಸ್ಟ್ ತಗೊಂಡಿದ್ದಾರೆ, ಆಪೋಸಿಟು. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ನಿಮಗೆ. ಹಾಗೆ ಈ ಕಡೆ ನಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ, ಹಾಗೆ ವಿತ್ ಸ್ಟೋರೇಜು. ಬನ್ನಿ, ಈ ಕಾರ್ನರಿಂದ ಒಂದು ಸತಿ ನೋಡಿಸ್ತೀನಿ. ಹಾಲು ತುಂಬ ದೊಡ್ಡದಾಗಿದೆ ನಿಮಗೆ. ಧಾರಾಳವಾಗಿ ನೀವು ದೊಡ್ಡ ಸೋಫಾನೇ ಹಾಕೋಬೋದು. ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಶೇಪು ದೊಡ್ಡ ಸೋಫಾ ಹಾಕೋಬೋದು ನೀವು ಧಾರಾಳವಾಗಿ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಕಾರ್ನರ್ ಮನೆ ಇರೋದ್ರಿಂದ ನಿಮಗೆ ಧಾರಾಳವಾಗಿ ಬೆಳಕು ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ನೋಡ್ಬೋದು ನಿಮಗೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ದೊಡ್ಡದಾಗಿದೆ ದೇವ್ರ ಮನೆ. ಒಳಗಡೆ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಹಾಗೆ
ದೇವ್ರ ಸಾಮಾನು ಮಡಗೋಕ್ಕೆ ಡ್ರಾಯರ್ ಕೂಡ ಕೊಟ್ಟಿದ್ದಾರೆ. ಬಾಗಿಲು ಬಂದು ನಿಮಗೆ ಟಫ್ ಆ್ಯಂಡ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬಾಗಿಲು ಹಾಕಿದ್ರೆ ನಿಮಗೆ ದೇವ್ರು ಕಾಣೋ ಥರ ಇರುತ್ತೆ. ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ನಿಮಗೆ ಫುಲ್ POC ವರ್ಕ್ ಮಾಡಿದ್ದಾರೆ. ನಿಮಗೆ ಪ್ಲೈವುಡ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ಅಂತೂ ನಿಮಗೆ ಓಪನ್ ಆಗಿದೆ, ಧಾರಾಳವಾಗಿದೆ. ನೋಡ್ಬೋದು ನಿಮಗೆ ಎಲ್ ಶೇಪಲ್ಲಿ ಇಲ್ಲಿ ನಿಮಗೆ ಕಿಚನ್ ಬಂದಿದೆ. ನಿಮಗೆ ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ. ಹಾಗೆ ಮೇಲೂ ಅಷ್ಟೇ ನಿಮಗೆ ಸ್ಟೋರೇಜಿಗೆ ತುಂಬ ಇದೆ. ನೋಡಿ, ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ. ನಿಮಗೆ ಅಲ್ಲಿ ಕಬೋರ್ಡ್ ಕೂಡ ಇದೆ. ನಿಮಗೆ ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡ್ತೀನಿ. ಡೈನಿಂಗ್ ಹಾಲ್ಗಂತೂ ನಿಮ್ಗೆ ಇನ್ನೂ ಜಾಸ್ತಿ ಪ್ಲೇಸಸ್ ಇದೆ. ಧಾರಾಳವಾಗಿ ನೀವು 6 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ನೀವು ನೋಡ್ಬೋದು, ಇಲ್ಲಿ ದೊಡ್ಡದಾಗಿದೆ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಇಲ್ಲೂ ಒಂದು ಕಿಟಕಿ ಕೊಟ್ಟಿದ್ದಾರೆ. 4 ವಿಂಡೋ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು. ಬೆಳಕು ನೋಡಿ ತುಂಬ ಚೆನ್ನಾಗಿ ಬರ್ತಿದೆ. ನಿಮಗೆ ಬೆಳಕು ಕ್ಲೀನಾಗಿ ಬರುತ್ತೆ ಮನೆ ಒಳಗಡೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ಬಿಡ್ತೀನಿ. ಇಲ್ಲೂ ಅಷ್ಟೇ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಒಳ್ಳೆ ಲುಕ್ ಕೊಟ್ಟಿದ್ದಾರೆ ಟೈಲ್ಸ್. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ನೋಡ್ಬೋದು, ಯೂಸ್ವಲ್ ಆಗಿ 20-30 ಇಷ್ಟು ದೊಡ್ಡದು ಅಡುಗೆ ಮನೆ ಬರೋಲ್ಲ, ತುಂಬ ಇಕ್ಕಟ್ಟಾಗಿರುತ್ತೆ. ಇದು ತುಂಬ ದೊಡ್ಡದಾಗಿದೆ. ಅಂದರೆ ಕಾರ್ನರ್ ಅಲ್ವಾ, ಕಾರ್ನರ್ ಇರೋದ್ರಿಂದ ನಿಮಗೆ ಓಪನ್ ಪ್ಲೇಸ್ ಥರ ಇದೆ. ನಿಮಗೆ ಹಾಗೆ ಇಲ್ಲಿ ನೋಡ್ಬೋದು, ನಿಮಗೆ ಮಿಕ್ಸಿ ಓವನ್ ಏನಾರು ಮಾಡಿಕೊಂತೀನಿ ಅಂದರೆ ಇಲ್ಲೂ ಕೂಡ ಮಾಡ್ಬೋದು. ಇಲ್ಲೂ ಅಷ್ಟೇ ಕ್ರ್ಯಾಕರ್ ರೂಮ್ಸ್ ತುಂಬ ಕೊಟ್ಟಿದ್ದಾರೆ. ಸಾಮಾನು, ಅಡುಗೆ ಸಾಮಾನುಗಳು ಮಡಗೋಕ್ಕೆ, ಎಲ್ಲ ಪಾತ್ರೆಗಳು, ಗ್ಲಾಸ್ಗಳು ಎಲ್ಲ ಮಡಗೋಕ್ಕೆ ತುಂಬ ಜಾಗ ಇದೆ. ಎಲ್ಲ ನಿಮ್ಗೆ ಹೈಡ್ರಾಲಿಕ್ಸಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ, ನೋಡ್ಬೋದು ಮೇಲ್ಗಡೆ. ಹಾಗೆ ಇಲ್ಲಿ ಅಡುಗೆ ಮನೆ ನೋಡಿಸ್ಕೊಡ್ತೀನಿ ಒಂದ್ಸತಿ. ಅಡುಗೆ ಮನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇಲ್ಲಿ ಬಂದು ಮಿಕ್ಸಿ ಓವನ್ ಏನೋ ಬೇಕಾದ್ರೂ ಮಾಡ್ಕೋಬೋದು. ಈ ಕಡೆ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಬರುತ್ತೆ, ಗ್ಯಾಸ್ ಬರುತ್ತೆ. ನಿಮಗೆ ಇಲ್ಲಿ ದೊಡ್ಡ ಸಿಂಕ್ ಬರುತ್ತೆ, ದೊಡ್ಡದಾಗಿ ಸಿಂಕು. ಇಲ್ಲಿ ಅಕ್ವಾಗಾರ್ಡ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಡ್ರಾಯರ್ ಎಲ್ಲ ನೋಡ್ಬೋದು. ನಿಮಗೆ ಕಬೋರ್ಡು ಎಲ್ಲ ಸಾಫ್ಟ್ ಕ್ಲೋಸರ್ಸ್, ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಹಾಗೆ ನಮಗೆ ಇಲ್ಲಿ ಯುಟಿಲಿಟಿ ಕೂಡ ಬಂದಿದೆ. ನಮಗೆ ನೋಡ್ಬೋದು, ಇದು ಬಂದು ನಿಮಗೆ ಸೌತ್ ಬರುತ್ತೆ. ನಿಮಗೆ ಯುಟಿಲಿಟಿ ತುಂಬ ಚೆನ್ನಾಗಿದೆ. ನಿಮಗೆ ಇಲ್ಲೂ ಅಷ್ಟೇ ದೊಡ್ಡದಾಗಿ ಸಿಂಕ್ ಬರುತ್ತೆ. ನಿಮಗೆ ಇಲ್ಲೂ ಅಷ್ಟೇ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮಗೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ನಿಮಗೆ ಬಂದು ಮನೆ ಒಳಗಡೆ ಸೌಂಡ್ ಜಾಸ್ತಿ. ಓಕೆ, ಇನ್ನೊಂದ್ಸತಿ ಇದ್ರ ನೋಡಿಸ್ಬಿಡ್ತೀನಿ. ಅಡುಗೆ ಮನೆ ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ನಿಮಗೆ ಇದು ಬಂದು ಹಾಲು. ಬನ್ನಿ ಮಾಡಿ ಹೋಗೋಣ. ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡ್ಬೋದು. ನಿಮಗೆ ಸೈಡ್ ವಾಲೆಲ್ಲ ನಿಮಗೆ ಫೋಟೋಗಳು ಹಾಕೊಳ್ಳೋಕೆ ನಿಮಗೆ ಮೆಮೊರಿಗೆ ಇದು ಕೊಟ್ಟಿದ್ದಾರೆ. ಮಾಡಿ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ನೋಡ್ಬೋದು, ನಿಮಗೆ ಬೆಳಕುಗಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಬಂದರೂ ಅಷ್ಟೇ ನಿಮಗೆ ಸೆಕೆಂಡ್ ಫ್ಲೋರ್ಗೆ ತುಂಬ ಓಪನ್ ಪ್ಲೇಸ್ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಬಂದು ನಿಮಗೆ ಯೂಸ್ವಲ್ ಆಗಿ ಹೇಳ್ದಂಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ವರ್ಕಿಂಗ್ ಟೇಬಲ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು, ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ದೊಡ್ಡದಾಗಿ. ಹಾಗೆ ವಾರ್ಡ್ರೋಬ್ಗಳು ಸೈಡಲ್ಲೆಲ್ಲ ಕೊಟ್ಟಿದ್ದಾರೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಮೇಲೆ ನೋಡ್ಬೋದು POP ಫಾಲ್ ಸೀಲಿಂಗು ಅಷ್ಟೇ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತೀನಿ. ಈ ಕಡೆ ಬಂದರೆ ನಮಗೆ ಇಲ್ಲಿ TV ಯೂನಿಟ್ ಬಂದಿದೆ ದೊಡ್ಡದಾಗಿ.
ಹಾಗೆ ಈ ಕಡೆ ಬಂದರೆ ನಮಗೆ ವೆಟ್ ಸೈಡು ದೊಡ್ಡದಾಗಿ ವಿಂಡೋ ಕೊಟ್ಟಿದ್ದಾರೆ. ವಿಂಡೋದಲ್ಲೇ ನಿಮಗೆ ನೋಡ್ಬೋದು ಎಲ್ಲ ನಿಮಗೆ ಟೀಕ್ ವುಡಲ್ಲೇ ಆಗಿದೆ. ಇದು ಓಪನ್ ವಿಂಡೋ ಅಂದರೆ ನಿಮಗೆ ಬಾಲ್ಕನಿಗೆ ಹೋಗೋ ಜಾಗ. ಓಪನ್ ಮಾಡಿದ್ರೆ ನಿಮಗೆ ಬಾಲ್ಕನಿ ನೋಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 4 ಫೀಟು SS ಸ್ಟೀಲ್ ಕೊಟ್ಟು ಟಫನ್ ಗ್ಲಾಸ್ ಮಾಡಿದ್ದಾರೆ. ನಿಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಬಾಲ್ಕನಿಲಂತೂ ನಿಂತ್ಕೊಂಡ್ಬಿಟ್ರೆ ಸರಿಯಾಗಿ ಬರ್ತದೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಕ್ಲೋಸ್ ಮಾಡ್ಬಿಡೋಣ. ಈ ಕಲರ್ ಏನು ನೋಡ್ತೀನಿ. ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಈ ಕಲರಿಂದ ನೋಡ್ತೀನಿ. ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಒಂದು ರೆಸ್ಟ್ ರೂಮ್ ಬರುತ್ತೆ. ಇದು ಕೂಡ ಸಣ್ಣದಾಗೇನಿಲ್ಲ, ದೊಡ್ಡದಾಗಿ ಇದೆ. ಈ ಕಡೆ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗಿದೆ. ತುಂಬ ಚೆನ್ನಾಗಿದೆ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ಅಷ್ಟೇ ನಿಮಗೆ ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸಿಂಪಲ್ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಹೊರಗಡೆ ಬಂದರೆ ನಮಗೆ ಈ ಕಡೆ ನಮಗೆ ವಾರ್ಡ್ರೋಬ್ ಬಂದಿದೆ. ವಾರ್ಡ್ರೋಬು ಓವರ್ ಹೆಡ್ ಕಬೋರ್ಡು. ಹಾಗೆ ಈ ಕಡೆ ಬಂದು ನಮಗೆ ಮಿರರ್ ರೂಮ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲಿ ವಾರ್ಡ್ರೋಬ್ ಅಲ್ವಾ, ಇಲ್ಲೇ ನಮಗೆ ರೆಸ್ಟ್ ರೂಮ್ ಬರುತ್ತೆ. ಒಳಗಡೆ ಹೋದರೆ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಆಗಿರುತ್ತೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಬೇಕು. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಆಗಬೇಕು. ಎಲ್ಲ ಬ್ಯಾಲೆನ್ಸ್ ಇದೆ. ಇದಕ್ಕೂ ಅಷ್ಟೇ ನಿಮಗೆ ನೋಡಿ, ಚಿಲ್ಡ್ರನ್ ಬೆಡ್ರೂಮ್ಗೂ ನಿಮಗೆ ಬಾಲ್ಕನಿ ಇದೆ. ಆ ಕಡೆ ಬಂದರೆ ನಿಮಗೆ ಸೌತ್ ಸೈಡು, ಆ ಕಡೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮಗೆ ಈ ಕಡೆ ಬಂದರೆ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್. ಎರಡಕ್ಕೂ ನಿಮಗೆ ಬಾಲ್ಕನಿ ಇದೆ. ನಿಮಗೆ ಇದು ಕಾರ್ನರ್ ಆಗಿರೋದ್ರಿಂದ ನಿಮಗೆ ಎಲ್ಲ ಸೈಡು ಬಾಲ್ಕನಿ ಬರುತ್ತೆ. POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೈಡ್ ವಾಲ್ ಎಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನೀರಿಗೆ ಬಂದರೂ ನೀರು ನಿಲ್ಲಲ್ಲ. ಇಲ್ಲೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ವಾಲೆಲ್ಲ ನೋಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ, ನೀಟಾಗಿ. ಇದು ಬಂದು BD ಆಗಿರುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ, 3ನೇ ಫ್ಲೋರ್ಗೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಿಮ್ಗೆ ನೋಡ್ಬೋದು. ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಸೈಡ್ಗೆ, ಹ್ಯಾಂಡ್ಗೆ. ಇಲ್ಲೂ ಅಷ್ಟೇ ನಿಮಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿಗೋಸ್ಕರ ವಿಂಡೋ ಬಂದಿದೆ ಇಲ್ಲಿ. ಇವಾಗ ಬಂದಿರೋದು ನಾವು 3ನೇ ಫ್ಲೋರ್ಗೆ. ಇಲ್ಲಿ ಬಂದು ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ವಿತೌಟ್ ಕಾಟ್. ಇದು ತುಂಬ ದೊಡ್ಡದಾಗಿದೆ. ನಿಮಗೆ ಕಾಟ್ ಬೇಕಾದ್ರೆ ಹಾಕೋಬೋದು, ಯಾವ ಸೈಡ್ ಬೇಕಾದ್ರೆ ಹಾಕೋಬೋದು. ಸೌತ್ ಸೈಡ್ ಬೇಕಾದ್ರೂ ಹಾಕೋಬೋದು, ಇಲ್ಲ ನಾರ್ತ್ ಸೈಡ್ ಹಾಕಂತೀನಿ ಅಂದರೆ ಹಾಕೋಬೋದು. ಆಪ್ಷನ್ ಬಿಟ್ಟಿದ್ದಾರೆ. ವಾರ್ಡ್ರೋಬ್ ಬಂದಿದೆ ಅಲ್ಲಿ ದೊಡ್ಡದಾಗಿ. ಮೇಲ್ಗಡೆ ಅಷ್ಟೇ ನಿಮಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ತುಂಬ ಚೆನ್ನಾಗಿದೆ ದೊಡ್ಡದಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ TV ಯೂನಿಟು ದೊಡ್ಡದಾಗಿದೆ. ಈ ರೂಮು ಸಕ್ಕ ದೊಡ್ಡದಾಗಿದೆ ನೋಡ್ಬೋದು. ನಿಮಗೆ ಎಷ್ಟು ಓಪನ್ ಆಗಿದೆ ನಿಮಗೆ ದೊಡ್ಡದಾಗಿ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಅವಾಗ ಹೇಳ್ದಂಗೆ ಬೆಳಕು ಗಾಳಿಗೇನು ನಿಮಗೇನು ತೊಂದರೆ ಇಲ್ಲ. ಈ ಕಡೆ ನೋಡಿ 2 ವಿಂಡೋ ಕೊಟ್ಟಿದ್ದಾರೆ. 2 ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಗಾಳಿ ಸರ್ರ ಅಂತ ಹೊಡಿಸುತ್ತೆ. ಹಾಗೆ ನಿಮಗೆ ಬೆಳಕು ಅಷ್ಟೇ. ಇದಕ್ಕೂ ಬಾಲ್ಕನಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಬಾಲ್ಕನಿ ಬಂದಿದೆ ನೋಡ್ಬೋದು. ಇಲ್ಲಿಂದ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಅವಾಗ ಹೇಳ್ದಂಗೆ ನಿಮಗೆ 3 ಬೆಡ್ರೂಮ್ಗೂ ಬಾಲ್ಕನಿ ಬರುತ್ತೆ. ಮನೆ ಸುತ್ತಮುತ್ತ ಇದು ಹೀಗಿರುತ್ತೆ. ಬನ್ನಿ ಮನೆ ಹೋಗೋಣ. ಇಲ್ಲೂ ಅಷ್ಟೇ ನಿಮ್ಮ ಮೆಮೊರಿಗೆ ಫೋಟೋಸು ಎಲ್ಲ ಪಾಟ್ಗಳು ಮಾಡಿಕೊಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಡಿಸೈನ್ ವಾರ್ಡ್ರೋಬಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಬರುತ್ತೆ. ನಮಗೆ ರೆಸ್ಟ್ ರೂಮ್ ಇದು.
ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ನಿಮಗೆ ಆಪ್ಷನ್ ಇದು ಕೂಡ ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಮನೆಯಲ್ಲಿ ವರ್ಕೌಟ್ ಮಾಡೋರು, ಜಿಮ್ ಮಾಡೋರು, ಇಲ್ಲ ಏರೋಬಿಕ್ಸ್ ಮಾಡೋರು, ಯೋಗ ಮಾಡೋರು ಆ ಥರ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಫ್ಲೋರಿಂಗ್ ನೋಡ್ಬೋದು, ವುಡನ್ ಸ್ಟೈಲ್ ಫ್ಲೋರಿಂಗ್ ಮಾಡಿದ್ದಾರೆ. ಇದು ಬಂದು ಹೋಮ್ ಥಿಯೇಟ್ರಿಗೆ ಅಂತಲೇ ಮಾಡಿರೋದು. ಬೇಕಾದರೆ ನೀವು ಜಿಮ್ ಮಾಡ್ತೀನಿ ಅಂದರೆ ಜಿಮ್ ಬೇಕಾದ್ರೆ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಜಸ್ಟ್ ಏನಂದರೆ ಅಲ್ಲೊಂದು ವಿಂಡೋ, ಅಲ್ಲಿ ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ಓಪನ್ ಬಿಟ್ಟಿದ್ದಾರೆ. ಇಲ್ಲೊಂದು ವಿಂಡೋ ಹಾಕೊಂಡ್ಬಿಟ್ರೆ ಸಾಕು, ನಮಗೆ ಕವರ್ ಆಗಿಬಿಡುತ್ತೆ. ನಿಮಗೆ ಇದೊಂದು ರೂಮ್ ಆಗುತ್ತೆ. ಇದೊಂದು ಸೇರಿಸ್ಕೊಂಡ್ರೆ ನಮಗೆ 4 ರೂಮ್ ಥರ ಬಿಡುತ್ತೆ. ಮನೆ ಸುತ್ತಮುತ್ತ ಈ ಥರ ಸಾಯಂಕಾಲ ಹೊತ್ತು ಆರಾಮಾಗಿ ಕೂತ್ಕೋಬೋದು. ಇಲ್ಲಾಂದರೆ ಪಾರ್ಟಿ ಆ ಥರ ಬೇಕಾದ್ರೆ ಮಾಡ್ಕೋಬೋದು. ವೀಕೆಂಡ್ ಪಾರ್ಟಿ ಮಾಡೋಕ್ಕೆ ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಇಲ್ಲೂ ಅಷ್ಟೇ ನೋಡ್ಬೋದು, ನಿಮಗೆ ಸ್ಕೈ ಲೈಟ್ ಕೊಟ್ಟಿದ್ದಾರೆ. ನಿಮ್ಗೆ ಓಪನ್ ಆಗಿ ಬೆಳಕು ನೋಡಿ, ಇವಾಗಲೇ ನೋಡ್ಬೋದು. ನಿಮಗೆ ಸೂರ್ಯನ ಬೆಳಕು ಇಲ್ಲಿ ಬರ್ತಾ ಇದೆ. ಮಾಡಿ ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಓಪನ್ ಬಾಲ್ಕನಿ ಬರುತ್ತೆ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ, ನೋಡ್ಬೋದು. ಎಲ್ಲ ಡೆವಲಪ್ಮೆಂಟ್ ಏರಿಯಾನೇ. ನಿಮಗೆ ಮೇಲ್ಗಡೆ ಬಂದ್ಬಿಟ್ಟು 1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ನೀವು ಅಲ್ಲೇನೆ ನೀವು ಮೇಲ್ಗಡೆನೆ ಸೋಲಾರ್ ಮಡಿಕೊಂತೀನಿ ಅಂದರೆ ಸೋಲಾರು ಕೂಡ ಮಡಿಕೋಬೋದು. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಬೆಳಕು ಕೊಡೋಕ್ಕೆ ಜಾಗ ಇದೆ. ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗಿತ್ತು ಅಂದರೆ ಬಟ್ಟೆ ಹೋಗ್ಕೋಬೋದು. ನಿಮಗೆ ನೋಡ್ಬೋದು ಮೇಲ್ಗಡೆ ಮನೆ ಸುತ್ತಮುತ್ತ ನಿಮಗೆ ಇಲ್ಲಿಂದಲೇ ಓಪನ್ ಆಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಓಕೆ, ಇಲ್ಲಿಂದ ಜಸ್ಟ್ ನಿಮಗೆ 2.5 ಕಿಲೋಮೀಟರ್ಸ್ ಮೆಟ್ರೋ ಬರುತ್ತೆ. ನಿಮಗೆ ಇಲ್ಲಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್. ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬೇಕು ಅನ್ನೋರು ಈ ಮನೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಬನಶಂಕರಿ 6 ಸ್ಟೇಜಲ್ಲಿ ಆಗಿರುತ್ತೆ. ಕಾರ್ನರ್ ಮನೆ ಆಗಿರುತ್ತೆ. 20ಗೆ 30 ಕಾರ್ನರು, ವೆಸ್ಟಿಗೆ ಸೌತ್ ಕಾರ್ನರು, ಈಸ್ಟ್ ಡೋರು. ಇನ್ನೊಂದ್ಸತಿ ಹೇಳ್ತೀನಿ, ವೆಸ್ಟಿಗೆ ಸೌತ್ ಕಾರ್ನರು, ಈಸ್ಟ್ ಡೋರು, BDO ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,90 lakhs ಕೇಳ್ತವ್ರೆ. ಅಂದರೆ 1,90,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. 90 ಲಕ್ಷ ಅಂದರೆ 90 ಲಕ್ಷನೇ ಇರೋಲ್ಲ, 1,90,00,000 ಇರೋಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಯಾರನ್ನ ಕಾರ್ನರ್ ಪ್ರಾಪರ್ಟಿ ಮನೆ ನೋಡ್ತಾ ಇರೋರು, ಅದರಲ್ಲಿ ಎಸ್ಪೆಷಲಿ BDO ಮನೆ, ಕಾರ್ನರ್ ಮನೆ ನೋಡ್ತಾ ಇರೋರಿಗೆ ಈ ಮನೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿ ಈ ಮನೆ ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ ಒಳ್ಳೆ ಮನೆ, ಕಾರ್ನರ್ ಮನೆ ನೋಡ್ತಾ ಇದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ನೋಡೋಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸು. ಇನ್ನು ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.